ಮೊದಲನೇದಾಗಿ 8ನೇ ವರ್ಷದ ಹಿಂದೂ ಮಹಾಗಣಪತಿಯ ಪ್ರತಿಷ್ಠಾಪನೆ ಮತ್ತು ವಿಸರ್ಜನೆ, ಇವತ್ತು ವಿಸರ್ಜನೆ. ಎಲ್ಲರಿಗೂ ನಮ್ಮ ಬಾಂಧವರಿಗೆ ಇವತ್ತಿನ ದಿನ ಶುಭಾಶಯಗಳನ್ನ ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ಈಗ ಮಂಜಣ್ಣ ಹೇಳ್ತು, ನನಗೆ ಯಾವಾಗಲೂ ಅದೇ ತಲೆ ಇರೋದು. ನನಗೆ ಯಾವತ್ತಕ್ಕೂ ಅಣ್ಣ ಇಡೀ ದೇಶದಲ್ಲಿ ಶಿರಾ ಅಂದರೆ ಭಾವೈಕ್ಯತೆ ಸಂದೇಶ ಅಂತ ಎಲ್ಲನ ಇದ್ದರೆ ಅದು ಶಿರಾ. ಅದು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಏನೇ ಇರ್ಬೋದು. ಈಗ ನಾವು ಶ್ರೀರಾಮನ ಹೆಸರನ್ನ ಪಠನೆ ಮಾಡ್ತೀವಿ, ಅವರು ಅಲ್ಲನ ಇದನ್ನು ಮಾಡ್ತಾರೆ. ಕ್ರಿಶ್ಚಿಯನ್ ಯಾವುದಪ್ಪ, ಯೇಸುನ ಇದನ್ನು ಮಾಡ್ತಾರೆ. ಅವ್ರವ್ರ ದೇವ್ರನ್ನ ಅವರು ಇದನ್ನು ಮಾಡ್ತಾರೆ, ಪೂಜೆ ಮಾಡ್ತಾರೆ. ಆದರೆ ಶಿರಾ ಅಂತ ಬಂದಾಗ ಏನು ನನಗೆ ಎಷ್ಟೊತ್ತು ಹೇಳಿದೆ, ಈ ದೇವ್ರುಗಳು ಎಲ್ಲರಿಗೂ ಪೂಜ್ಯ ದೇವ್ರುಗಳಿಗಾಗಿದೆ. ಇವತ್ತೆಲ್ಲ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ. ನಾವು ಒಂದು ತಟ್ಟೆಗೆ ಅನ್ನ ತಿಂತಾಯಿದ್ದೀವಿ. ಅದರಲ್ಲಿ ಯಾವುದೇ ರೀತಿ ಮಂಜಣ್ಣ ಹೇಳಿದ ರೀತಿ ಯಾವುದು ಭೇದ ಭಾವ ಯಾವುದೂ ಇಲ್ಲ. ನಾವು ಇಲ್ಲಿಗೆ ಬಂದಾಗ ಅವರು ನಮ್ಮನ್ನು ಗೌರವಯುತವಾಗಿ ಕಳಿಸ್ತಾರೆ, ನಾವು ಅವ್ರು ಬಂದಾಗ ನಾವು ಗೌರವಯುತವಾಗಿ ಕಳಿಸ್ತೀವಿ. ನಾವಿವಾಗ ಅಣ್ತಮ್ಮಗಳಾಗಿ ಚೆನ್ನಾಗಿದ್ದೀವಿ. ಇಡೀ ದೇಶದಲ್ಲೇ ಏನಾದರೂ ಒಂದು ಯಾವುದೇ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಯಾವುದೇ ಭೇದ ಭಾವ ಇಲ್ದಲೆ ಇಂಥ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಅಂದರೆ ಅದು ಶಿರಾ. ಒಂದು ಹಿಂದೂ ಮುಸಲ್ಮಾನ್ ಅವರ ಸೌಹಾರ್ದತೆ, ಸರ್ವಧರ್ಮ ಅಂತ ಏನು ಹೇಳ್ತೀವಿ ನಾವು, ಇದೆ. ನಾವು ಪಾರ್ಟಿಸಿಪೇಟ್ ಮಾಡಬೇಕು, ಅವರು ನಮ್ಮ ಹಬ್ಬದಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ಇದೇ ರೀತಿ ನಮ್ಮ ಸೌಹಾರ್ದತೆ, ಒಂದು ಬಾಂಧವ್ಯತೆ ಏನಿದೆ ಇದು ಮುಂದುವರಿಸಬೇಕು. ಇದು ಮೆಸೇಜು. ಇವತ್ತು ನಮಗೆ ಏನು ಶಕ್ತಿ ಕೊಟ್ಟಿದ್ದಾರೆ ಸಂವಿಧಾನ, ರೈಟ್ ಟು ಈಟ್, ರೈಟ್ ಟು ಸ್ಪೀಕ್, ರೈಟ್ ಟು ವಾಕ್ ಅಂತ ಏನು ಶಕ್ತಿ ಕೊಟ್ಟಿದೆ ಸಂವಿಧಾನ, ಇವತ್ತು ಅದು ಸಂವಿಧಾನದ ಒಂದು ಅಡಿಯಲ್ಲಿ ಇವತ್ತೆಲ್ಲ ಒಗ್ಗೂಡಿ ಇದು ಒಂದು ದೊಡ್ಡ ಪ್ರದರ್ಶನ ಮಾಡ್ತಾ ಇದ್ದೀವಿ. ಮುಂದೆನೂ ಸಹ ಇದೇ ರೀತಿ ನಾವು ಮುಂದುವರಿಸ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ಶಿರಾ ನಗರದಲ್ಲಿ ಇವತ್ತು ಒಂದು ಐತಿಹಾಸಿಕ ದಿನ. ಯಾಕೆಂದರೆ ಹಿಂದೂ ಜಾಗರಣ ವೇದಿಕೆ ಮತ್ತು ಹಿಂದೂ ಪರಿಷತ್ತು ಮತ್ತು ಎಲ್ಲ ಹಿಂದೂ ಮಹಾಗಣಪತಿಯ ಒಂದು 8ನೇ ವರ್ಷದ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಇವತ್ತು ಅನೇಕ ನಮ್ಮ ಭಕ್ತರು ಮತ್ತು ಆ ಹಿಂದೂ ಮಹಾಗಣಪತಿ ಕಾರ್ಯಕರ್ತ ಬಂಧುಗಳು ಇವತ್ತು ವಿಜೃಂಭಣೆಯಿಂದ ಇಲ್ಲಿ ಸೇರಿ ಇವತ್ತು ವಿಸರ್ಜನೆ ಮಾಡ್ತಾಯಿದ್ದಾರೆ. ಯಾಕೆಂದರೆ ನಮ್ಮ ದೇಶ ಹಿಂದೂ ದೇಶ. ಈ ದೇಶದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಬೇಕಂತೇಳಿ ನಮಗೆ ಹಿರಿಯರು, ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಕೊಟ್ಟ ಹಿರಿಯರು ನಮಗೆಲ್ಲರೂ ಮಾರ್ಗದರ್ಶನ ನೀಡಿದ್ದಾರೆ. ಯಾವತ್ತು ನಾವು ಸೋದರತೆ ಹಿಡ್ಕೊಂಡು ಹೋಗ್ಬೇಕು, ಯಾವುದು ಹಿಂದೂ ಮುಸ್ಲಿಮ್ಸ್ ಅಂತ ಹೇಳಿ ಕ್ರಿಶ್ಚಿಯನ್ಸ್ ಅಂತ ಭೇದ ಹಿಡ್ಕೋಬಾರ್ದು. ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ಬೇಕಂತೇಳಿ ನಮಗೊಂದು ಸಂದೇಶ ಕೊಟ್ಟಿದ್ದಾರೆ. ಅದಕ್ಕೆ ನಾವೆಲ್ಲರೂ ಇವತ್ತು ಯಾವುದೇ ಜಾತಿ ಭೇದವನ್ನು ಮರೆತು ನಾವೆಲ್ಲರೂ ಒಗ್ಗಟ್ಟಾಗಿ ಇವತ್ತು ನಮ್ಮ ಆರಾಧ್ಯ ದೈವ ಶ್ರೀ ಹಿಂದೂ ಮಹಾಗಣಪತಿಯ ಒಂದು ವಿಸರ್ಜನೆಯನ್ನು ನಾವು ಭಾಳ ಸಂತೋಷದ ಆಚರಣೆ ಮಾಡ್ತೀವಿ. ಆ ಪರಮಾತ್ಮ ನಮಗೆಲ್ಲರೂ ಆರೋಗ್ಯ, ಐಶ್ವರ್ಯ ಮತ್ತು ನಮ್ಮ ದೇಶಕ್ಕೆ ಈಗಾಗಲೇ ಬರಗಾಲ ಬಂದುಬಿಟ್ಟಿದೆ. ನಮಗೆಲ್ರಿಗೂ ಈ ದೇಶದಲ್ಲಿ ಬರಗಾಲ ಇದೆ. ಅದು ನಮ್ಮ ಕರ್ನಾಟಕದಲ್ಲಂತೂ ಈಗಾಗಲೇ ರೈತರೆಲ್ಲ ಮೇಲೆ ನೋಡೋಕ್ಕೆ ಪಟ್ಟಕ್ಕೆ ಹೋಗಿದ್ದೀವಿ. ಇವತ್ತಾದರೂ ನಮ್ಮ ಗಣಪತಿ ಸ್ವಾಮಿಯವರು ನಮಗೆಲ್ಲರೂ ಆ ವರ್ಣನ ಒಂದು ಕೃಪೆಯನ್ನೇ ಈ ಸಂದರ್ಭದಲ್ಲಿ ತೋರಿಸ್ಲಿ ಅಂತೇಳಿ ಆ ದೇವರೆಲ್ಲ ಪ್ರಾರ್ಥನೆ ಮಾಡ್ಕೊಳ್ತೀವಿ.